ಇವತ್ತಿನ ಅಖಂಡ ಕರ್ನಾಟಕ ಬಂದ್ನ ಸ್ಪಷ್ಟ ಚಿತ್ರಣ ಏನು ಅನ್ನೋದು ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ತೆರೆದುಕೊಳ್ತಾ ಹೋಗ್ಬೋದು ಅನ್ಸುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕರ್ನಾಟಕ ಬಂದ್ ಅಂತ ಹೇಳಿ ಕರೆ ಕೊಟ್ಟಿರೋದು. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾದಂತಹ ಪರಿಸ್ಥಿತಿ ಸದ್ಯ ಕಾಣ ಸಿಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆ ಸದ್ಯದ ಪರಿಸ್ಥಿತಿ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆನೆ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಗೆ ಮುಂದಾಗಿದ್ರು. ಬಟ್ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಂಪೂರ್ಣ ವ್ಯಾಪಾರ ವಹಿವಾಟು ಬಂದಾಗಿದೆ, ಜನಸಂಚಾರ ಬಂದಾಗಿದೆ ಅನ್ನೋದೇನಿಲ್ಲ. ಬಹುತೇಕ ಸಹಜ ಸ್ಥಿತಿಯಲ್ಲೇ ಇದೆ. ಸ್ವಲ್ಪ ನೀರಸ ಪ್ರತಿಕ್ರಿಯೆ ಅನ್ನೋ ಹಾಗೆ ದಾವಣಗೆರೆಯಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನ KR ಮಾರ್ಕೆಟ್ನ ದೃಶ್ಯ ಗಮನಿಸಿದ್ರೆ ಎಂದಿನ ಹಾಗೆ ಅಲ್ಲಿ ಜನಜಂಗುಳಿ ಇರೋದನ್ನು ಗಮನಿಸಬಹುದು. ಬೆಳಗ್ಗೆ 4 ಗಂಟೆಯಿಂದನೇ ವ್ಯಾಪಾರ ವಹಿವಾಟು ಆರಂಭ ಆಗುತ್ತೆ. ಹಣ್ಣು ಹೂವು ತರಕಾರಿ ವ್ಯಾಪಾರ ಪ್ರತಿನಿತ್ಯ ಬಹಳ ಜೋರಾಗಿ ನಡೆಯುವಂಥ ಸ್ಥಳ ಬೆಂಗಳೂರಿನ KR ಮಾರ್ಕೆಟ್ ಇವತ್ತು ಸಹಜ ಸ್ಥಿತಿಯಲ್ಲೇ ಕಾಣ ಸಿಗ್ತಾ ಇದೆ. ಬಂದಿದೆ ಅನ್ನೋ ಕಾರಣಕ್ಕೆ ವ್ಯಾಪಾರ ವಹಿವಾಟಿನಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಜನರು ಕೂಡ ಮಾರ್ಕೆಟ್ನತ್ತ ಬರ್ತಿದ್ದಾರೆ, ವ್ಯಾಪಾರಸ್ಥರು ಕೂಡ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈವರೆಗೂ ಕೂಡ ಅದೇ ಪರಿಸ್ಥಿತಿಯಲ್ಲಿ KR ಮಾರ್ಕೆಟ್ ಕಂಡು ಬರ್ತಾ ಇದೆ. ಇನ್ನು ರಾಮನಗರದಲ್ಲೂ ಕೂಡ ಸದ್ಯ ಯಥಾಸ್ಥಿತಿ ಇರೋದನ್ನು ನಾವು ಗಮನಿಸಬಹುದು. ಬಂದ ಪರಿಣಾಮ ಏನು ರಾಮನಗರದಲ್ಲಿ ಎಫೆಕ್ಟ್ ಮಾಡಿರೋ ಹಾಗೆ ಸದ್ಯ ಕಾಣಿಸ್ತಾ ಇಲ್ಲ. ಬಟ್ ಎಲ್ಲಾದರೂ ಸೂಕ್ಷ್ಮ ಪ್ರದೇಶಗಳಿದ್ದರೆ ಅಂಥ ಸ್ಥಳಗಳಲ್ಲಿ ಒಂದಷ್ಟು ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಿರೋದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲೇ ನೀರಸ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ಗಮನಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.